ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಮುಂಬರುವ ಅಧಿಸೂಚನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮಾರ್ಚ್ 2ನೇ ತಾರೀಕಿಗೆ ಹೈಕೋರ್ಟಿನ ತೀರ್ಪಿನ ಆಧಾರದ ಮೇಲೆ ಮುಂಬರುವ ಪೊಲೀಸ್ ಇಲಾಖೆಯಲ್ಲಿ ಆಗುವಂತಹ ಅಧಿಸೂಚನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅತಿ ಹೆಚ್ಚು ಕಾಯುತ್ತಿರುವ ನಮ್ಮ ಯುವ ಜನತೆ ಪೊಲೀಸ್ APC ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಈಗಾಗಲೇ 3,000 ಹುದ್ದೆಗಳ ಅಧಿಸೂಚನೆಗಳನ್ನು ಹೊರಡಿಸಿ ಅದರ ಪ್ರಕ್ರಿಯೆಯನ್ನು ಮುಗಿಸಲಾಗಿದೆ. ಅದಾದ ನಂತರ ಈಗ 2,000 ಹುದ್ದೆಗಳ ನೋಟಿಫಿಕೇಶನ್ ಹೊರಡಿಸಲು ಈಗಾಗಲೇ ತಯಾರಿ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ 2,000 ಹುದ್ದೆಗಳು ಇನ್ನು ಖಾಲಿದ್ದಾವೆ. ಅದಾದ ನಂತರ KSRP ಅದರಲ್ಲಿ 1,500 ಹುದ್ದೆಗಳ ಖಾಲಿ ಇವೆ. ಅದನ್ನು ಕೂಡ ಈಗಾಗಲೇ ಪ್ರಕ್ರಿಯೆ ಅಧಿಸೂಚನೆ ಹೊರಡಿಸಲು ತಯಾರಾಗಿ ಇಟ್ಟಿದ್ದಾರೆ. ಮತ್ತೆ PSI ಒಟ್ಟು 600 PSI ಹುದ್ದೆಗಳ ಖಾಲಿ ಇರ್ತವೆ. ಈ ಪ್ರೆಸೆಂಟ್ ಆಗಿ 2 ಹಂತದಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇದು 300 ಪೋಸ್ಟ್, ಆಮೇಲೆ 300 ಪೋಸ್ಟ್, ಹೀಗೆ 2 ಹಂತದಲ್ಲಿ ಅಧಿಸೂಚನೆ ಹೊರಡಿಸ್ತೀನಿ ಅಂತ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಮತ್ತೆ DSI ಇದು 15 ಪೋಸ್ಟ್. ಈ DSI ಪೋಸ್ಟ್ಗಳಾಗಿರ್ತವೆ. ಇದು ಕೂಡ ಮುಂಬರುವ ಅಧಿಸೂಚನೆಗಳ ಜೊತೆಗೆ ಇದು ಕೂಡ ಅಧಿಸೂಚನೆ ಆಗುವಂತಹ ಹುದ್ದೆ ಇದಾಗಿರ್ತದೆ. ಮತ್ತೆ ಈಗ KSRP ಯಲ್ಲಿ ಇರುವಂತಹ 1,500 ಹುದ್ದೆಗಳ ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಇವೆ ಅಂತ ಹೇಳಿ ಇಲ್ಲಿ ನೀವು ನೋಡಬಹುದು. ಒಟ್ಟು 1,500 ಹುದ್ದೆಗಳು ಇವಾಗಿರ್ತವೆ. ಈ 1,500 ಹುದ್ದೆಗಳಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಇದ್ದು ಪುರುಷರಿಗೆ ಒಟ್ಟು 1,392 ಪ್ಲಸ್ ಕ್ರೀಡಾ ಮೀಸಲಾತಿ. ಈ ನೆಕ್ಸ್ಟ್ ಬರುವಂತಹ ಅಧಿಸೂಚನೆಗಳ ಜೊತೆಗೆ ಕ್ರೀಡಾ ಮೀಸಲಾತಿ ಯಾರಾದರೂ ಸ್ಪೋರ್ಟ್ಸ್ ಕೋಟಾದಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೂ ಕೂಡ ಈ ನೋಟಿಫಿಕೇಶನ್ ಒಳಗೆ ಅವಕಾಶವಿದ್ದು ಯಾರ್ಯಾರು ಸ್ಪೋರ್ಟ್ಸ್ ಕೋಟ ಹೊಂದಿರ್ತೀರಲ್ಲ ಈ ಹುದ್ದೆಗಳಿಗೆ ಅಪ್ಲೈ ಮಾಡಲು ಅವಕಾಶವಿರುತ್ತದೆ. ಮತ್ತು ನೀವು ಇಲ್ಲಿ ನೋಡಬಹುದು ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿ ನೀವು ನೋಡ್ಕೊಳ್ಬಹುದು. ಮುಂದೆ ಆಗುವಂತ ಅಧಿಸೂಚನೆ ಇದೆ. ಆದರೆ ನೋಟಿಫಿಕೇಶನ್ ಆದರೆ ನೀವು ಈ ವಿಭಾಗದಲ್ಲಿ ನಿಮ್ಮ ಕೆಟಗರಿ ವೈಸ್ ನೀವು ನೋಡ್ಕೊಳ್ಬಹುದು ಎಷ್ಟೆಷ್ಟು ಹುದ್ದೆ ನಿಮ್ಗೆ ಸಿಗುತ್ತೆ ಅಂತ ಹೇಳಿ. ಅದರ ಮೇಲೆ ನೀವು ಅಪ್ಲೈ ಮಾಡಬಹುದು. ಮತ್ತೆ ಅದೇ ರೀತಿ ಮಹಿಳೆಯರು ಕೂಡ ಇಲ್ಲಿ ಮಹಿಳೆಯರಿಗೆ ಒಟ್ಟು 78 ಪೋಸ್ಟ್ ಪ್ಲಸ್ ಕ್ರೀಡಾ ಮೀಸಲಾತಿ ಸ್ಪೋರ್ಟ್ಸ್ ಕೋಟ ಟೋಟಲ್ 80 ಹುದ್ದೆಗಳು ಮಹಿಳೆಯರಿಗೆ ಮೀಸಲಿದ್ದು ಒಟ್ಟು 1,500 ಹುದ್ದೆಗಳು KSRP ನಾನ್ HK ಇರುತ್ತೆ 1,500 ಪೋಸ್ಟ್. ಮತ್ತೆ ಉಳಿದಂತಹ 500 ಪೋಸ್ಟ್ 614 ಪೋಸ್ಟ್ ಅಲ್ಲಿ HK ಅದರಲ್ಲಿ HK ಮೆನ್ಸ್ ಅವ್ರಿಗೆ ಒಟ್ಟು 603 ಪೋಸ್ಟ್ HK ಮೆನ್ ಅವ್ರಿಗೆ ಇರುತ್ತೆ. ಅದರಲ್ಲಿ 591 ಹುದ್ದೆಗಳು ಇತರೆದವ್ರಿಗೆ ಇದ್ರೆ 12 ಹುದ್ದೆಗಳು ಕ್ರೀಡಾ ಮೀಸಲಾತಿ ಸ್ಪೋರ್ಟ್ಸ್ ಕೋಟ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆ ಒಂದೊಂದು ವಿಭಾಗದಲ್ಲಿ ಒಂದೊಂದು ಹುದ್ದೆ ಮತ್ತೆ ಕಲಬುರಗಿ ವಿಭಾಗದಲ್ಲಿ 4 ಹುದ್ದೆ ಮೀಸಲು ಇಟ್ಟಿರ್ತಾರೆ. ಮತ್ತೆ ಇದರಲ್ಲಿಯೂ ಕೂಡ ಮಹಿಳೆಯರಿಗೆ 11 ಪೋಸ್ಟ್ ಹುದ್ದೆಗಳು ಖಾಲಿ ಇರ್ತವೆ. ಅದರಲ್ಲಿ ಇತರದವರಿಗೆ 11 ಪೋಸ್ಟ್ ಇದ್ರೆ ಮೀಸಲಾತಿಯಲ್ಲಿ ಯಾವುದೇ ರೀತಿಯ ಕ್ರೀಡಾ ಮೀಸಲಾತಿ ಯಾವುದೇ ರೀತಿಯ ಹುದ್ದೆ ಇರಲ್ಲ. ಒಟ್ಟು ಕಲ್ಯಾಣ ಕರ್ನಾಟಕ ಪುರುಷ ಮತ್ತೆ ಮಹಿಳೆಯರಿಗೆ ಒಟ್ಟು 614 ಪೋಸ್ಟ್ ಖಾಲಿ ಇರ್ತವೆ. ಮತ್ತೆ APC ಹುದ್ದೆಗಳು ಈಗ ಏನಾದ್ರು ಪ್ರಿವಿಯಸ್ ಅಲ್ಲಿ 3,000 ಹುದ್ದೆಗಳು ಏನ್ ಮಾಡಿದ್ರಲ್ಲಪ್ಪ ಅದೇ ರೀತಿ ಇದರಲ್ಲಿ ಕೂಡ 2,000 ಹುದ್ದೆಗಳು ಖಾಲಿ ಇದ್ದು ನೀವಿಲ್ಲಿ ನಿಮಗೆ ಬೇಕಾಗಿರುವಂತಹ ಡಿಸ್ಟ್ರಿಕ್ಟ್ ವೈಸ್ ಎಷ್ಟು ಪೊಲೀಸ್ ಖಾಲಿ ಇದಾವೆ ಅಂತೆಲ್ಲ ನೀವು ನೋಡ್ಕೊಳ್ಬಹುದು. ಇದರಲ್ಲೂ ಕೂಡ HK ಕೂಡ ಇಲ್ಲಿ ಅವಕಾಶವಿದ್ದು ಅದೇ ರೀತಿ ನಾನ್ HK ಕೂಡ ಅವಕಾಶವಿದ್ದು ಇದರಲ್ಲಿ ಅತಿ ಹೆಚ್ಚು ಬೆಂಗಳೂರು
ಬೆಂಗಳೂರು ಸಿಟಿದವರಿಗೆ ಜಾಸ್ತಿ ಹುದ್ದೆಗಳು ಇದ್ದು ಇದರ ನೋಟಿಫಿಕೇಶನ್ ಆದ್ಮೇಲೆ ಇದರ ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಎಷ್ಟು ಹುದ್ದೆಗಳು ಖಾಲಿ ಇವೆ, ಮತ್ತೆ ಸ್ಪೋರ್ಟ್ಸ್ ಕೋಟಾದವ್ರಿಗೆ ಎಷ್ಟು ಖಾಲಿ ಇದಾವೆ, ಮತ್ತೆ HK ದವ್ರಿಗೆ ಎಷ್ಟು ಖಾಲಿ ಇದಾವೆ, ಮತ್ತೆ ಅದೇ ರೀತಿ ನಾನ್ HK ದವ್ರಿಗೆ ಎಷ್ಟು ಸೀಟ್ ಖಾಲಿ ಇದಾವೆ ಅಂತ ನೋಡ್ಕೊಳ್ಳಿ. ಈಗ ಏನಾದ್ರು ಮಾರ್ಚ್ 2ನೇ ತಾರೀಕು ಏನಾದ್ರು ಹೈಕೋರ್ಟ್ ನೇಮಕಾತಿಗೆ ಏನಾದ್ರು ಆದೇಶ ನೀಡಿದ್ದೇ ಆದಲ್ಲಿ ಮಾನ್ಯ ಗೃಹ ಸಚಿವರು ಆಗಲೇ ಹೇಳಿದ್ದಾರೆ, ಹೈಕೋರ್ಟ್ ತೀರ್ಪು ಬಂದ ನಂತರ ನಾವು ನೋಟಿಫಿಕೇಶನ್ ಹೊರಡಿಸಲು ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನೀವು ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಯಾವ್ಯಾವ ಪೋಸ್ಟ್ ಎಷ್ಟು ಖಾಲಿ ಇದಾವೆ ಅಂತ ಹೇಳಿ ಈಗಲೇ ನೋಡಿಕೊಂಡು ಅಧಿಸೂಚನೆ ಹೊರಡಿಸಿದ ನಂತರ ನೀವು ಆ ಸಿಟಿಗೆ ಅಥವಾ ಆ ಡಿಸ್ಟಿಕ್ಗೆ ನೀವು ಅಪ್ಲೈ ಮಾಡಬಹುದಾಗಿರುತ್ತದೆ. ಇಲ್ಲಿ ನೀವು ನೋಡ್ಬೋದು HK ದವರಿಗೆ 179 ಪೋಸ್ಟ್ ಇಲ್ಲಿದ್ವು, ಮತ್ತೆ 1421 ಹುದ್ದೆಗಳು ನಾನ್ HK ದವರಿಗಿದ್ದು ಸ್ಪೋರ್ಟ್ಸ್ ದವ್ರಿಗೆ 50, ಒಟ್ಟು 1600 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. APC ಅಂದ್ರೆ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ DAR ಆಗ್ಲಿ ಅಥವಾ CAR ಆಗ್ಲಿ, ಒಟ್ಟು ಇದರಲ್ಲಿ 1650 ಹುದ್ದೆಗಳು ಖಾಲಿ ಇರ್ತವೆ. ಮತ್ತೆ ನೋಡುವುದಾದ್ರೆ ಅಬಕಾರಿ ಉಪ ನಿರೀಕ್ಷಕರು, ಇದು ಕೂಡ ಈಕ್ವಲೆಂಟ್ ಟು PSI ಅಬಕಾರಿ ಉಪ ನಿರೀಕ್ಷಕರು, ಇದರಲ್ಲಿ ಕೂಡ ಒಟ್ಟು 265 ಹುದ್ದೆಗಳು ಖಾಲಿ ಇದ್ದು ಈಗಾಗಲೇ ಮಾನ್ಯ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಇದು ಕೂಡ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಮತ್ತೆ ಅಬಕಾರಿ ಪೇದೆಗಳು ಅದೇ ರೀತಿ ಕಾನ್ಸ್ಟೇಬಲ್, ಇದು ಕೂಡ ಈಕ್ವಲೆಂಟ್ PUCನೇ, ಇದರಲ್ಲಿ ಅತಿ ಹ್ಯೂಜ್ ಅಂದ್ರೆ 942 ಹುದ್ದೆಗಳು ಖಾಲಿ ಇದ್ದಾವೆ. ಒಟ್ಟು ಇದರಲ್ಲಿ ಅಬಕಾರಿ ಇಲಾಖೆಯಲ್ಲಿ 1207 ಪೋಸ್ಟ್ಗಳು ಖಾಲಿ ಇದ್ದು ಯಾರಾದರೂ ಈ ಇಲಾಖೆಯಲ್ಲಿ ಕೆಲಸ ಮಾಡಲು ಬಹಳ ಉತ್ಸುಕರಾಗಿದ್ದರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಅತಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಈ ಇಲಾಖೆಯಲ್ಲಿ ಹುದ್ದೆಯನ್ನು ಪಡೆದುಕೊಳ್ಳಬಹುದು. ಇದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವಂತಹ ಖಾಲಿ ಹುದ್ದೆಗಳ ನೇಮಕಾತಿ ಕುರಿತು ಈ ವಿಡಿಯೋ ಇದಾಗಿರುತ್ತದೆ. ನಿಮಗೇನಾದ್ರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಕೂಡಲೇ ಮಾಡಿರುವಂತಹ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ನಿಮ್ಮ ಗ್ರೂಪ್ ಅಲ್ಲಿ ಯಾರಾದರೂ PUC ಆಗಲಿ, PSI ಆಗಲಿ, ESI ಆಗಲಿ, ESI ಕಾನ್ಸ್ಟೇಬಲ್ ಆಗಲಿ, ಇದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದರೂ ನಿಮ್ಮ ಸ್ನೇಹಿತರು ಓದ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಧನ್ಯವಾದಗಳು.